ಬಡಿಯ ಸಕ್ಕರೆ ಫ್ಯಾಕ್ಟ್ರಿ ಕೊಟ್ಟು ಕಬ್ಬಿನಿಂದ ಬಂದಿದ್ದು 4,48,000 ರೂಪಾಯಿ. ಆಲೆ ಮನೆ ಬೆಲ್ದಿಂದ ಬಂದಿದ್ದು 2,45,000 ರೂಪಾಯಿ. ನೆಲ್ ಮಾರಿದ್ಲ ಎಳ್ ಮಾರಿದ್ ಹೇಳ ಅಂದ್ರೆ ನೆಲ್ ಮಾರಿದ್ ಹೇಳ್ತಿಯಲ್ಲ, ಅದು ಐತೆ ಒಳಿಯ. ಎಳ್ ಮಾರಿದ ಲಾಭ 9,98,000 ರೂಪಾಯಿ. ಕುಡಿಯೋದ್ ರಾಗಿ ಅಂಬ್ಲಿ, ಅದನ್ನಾದ್ರೂ ನೆಮ್ಮದಿಯಾಗಿ ಕುಡಿಯಕ್ ಬಿಡ್ಲಾ? ಅಲ್ಲ ಒಡಿಯ, ಅಲ್ಲಾನು ಇಲ್ಲ ಮುಲ್ಲಾನು ಇಲ್ಲ, ಬಿಡ್ಲಾ ಗಾಡಿನ? ಲೆಕ್ಕನ ಇಲ್ಲೇ ಇಟ್ಟು ಹೋಗ್ಲಾ, ತಗೊಂಡೋಗ್ಲಾ? ಲೆಕ್ಕ ಹಿಡ್ಕೊಂಡು ನನ್ನ ನೆಕ್ಲೆ ಹೋಯ್ತಾ ಇಲ್ವೋ? ಆಯ್ತು ಒಡಿಯ. ಚಿಕ್ಕ ನೀನ್ ಯಾಕ್ಲಾ ಬಂದೆ? ಅಂಬ್ಲಿನ ಪೂರ್ತಿ ಕುಡ್ದಿದ್ದೀರಾ ಇಲ್ವಾ ಅಂತ ನೋಡೋಕೆ. ಯಾರ್ಲಾ ಕುಡಿತಾರೆ ಇದನ್ನ? ಉಪ್ಪಿಲ್ಲ, ಸಕ್ಕರೆ ಇಲ್ಲ, ಎರಡು ನಿಮ್ಮಯಾಗೆ ಪೂರ್ತಿ ಇದೆಯಲ್ಲ, ಅದಕ್ಕೆ 2 ಗ್ಲಾಸ್ ಕುಡ್ದು ಹಾಕ್ಬಿಟ್ಟೆ. ಟೆಂಗ್ ಟೆಂಗ್ ಟೆಂಗ್. ಅಯ್ಯ ನನ್ನ ಮಗ ಒಳ್ಳೆ ಮಗ, ಕೊಡು ಮಗ. ಇನ್ನೊಂದ್ ಗ್ಲಾಸ್ ಕುಡಿದ್ರೆ ಇದು ಕೊಡ್ತ್ಯಾ? ಆಯ್ತು. ಕುಡಿಬಿಟ್ಟ ತಗೊಳ್ಳಿ. ಇದೆಲ್ಲ ಇದು ಗುಳಿಗೆ ಕೊಡ್ತಿದ್ಯಾ? ತಿನ್ಬೇಕು ಅಂತಂದ್ರೆ ಅದನ್ನ ನುಂಗ್ಬೇಕು. ಅದಾದ್ಮೇಲೆ ಕೊಡ್ತೀಯಾ? ಕೊಡ್ತೀನಿ. ತಗೊಳ್ಳಿ. ಇದೇಲ್ಲ ಚಿಕ್ಕ, ಯಾವನ್ಲ ಮಾಡಿದ್ದು? ಇವತ್ತಿಗಿಷ್ಟೇಯ. ಆ ಮುಂದೆ ಮಗನ ಕೈಯ ಕತ್ತರಿಸಿ ಹಾಕ್ಬಿಡ್ಬೇಕು. ಪಾಪ ಆ ಮುತ್ಕನ್ ಬಿಡ್ಬಾರ್ರು. ನೋಡು ಚಿಕ್ಕ, ಏನೋ ಮುದುಕಿ ತಿಂಗಳಾಗ 10 ದಿನ ಆಟ ಆಡ್ಕೊಂತಾಳೆ, ಮಿಗ್ ದಿನಗಳೆಲ್ಲ ಅಳ್ತಾ ಕುಂತಿರ್ತಾಳೆ. ಹೋಗ್ಲಿ ಬಿಡ್ಲಾ ಅಂತ ಮಗನ ಎತ್ಮ್ಯಾಗೆ ಅಳೋದವಳು ಕರ್ಮ. ನೋಡಿ, ಆ ಮುತ್ಕಿಗೆ ನೀವು ಅವಾಗ ದುಡ್ಡು ಕೊಡೋದು ನನ್ಗೆ ಸಿಕ್ಕಿಲ್ಲ. ನಿನಗಿಡಿಸ್ತಾ ಇದ್ರು ನನ್ ಲಕ್ಷ್ಮಿ ಗಿಡಿಸ್ತದೆ ಕಣ್ಣ. ನೀವ್ ಯಾವಾಗ್ಲೂ ಹಿಂಗೆ ದೊಡ್ಡಮ್ಮವ್ರ ಹೆಸರು ಹೇಳ್ಬಿಟ್ಟು ನನ್ ಬಾಯಿ ಕಟ್ಟಾಕ್ಬಿಡ್ತೀರಾ. ಯಾವ್ರು ಇಷ್ಟೊಂದ್ ಸೈನ್ಯ ಇಟ್ಕೊಂಡು ಒಬ್ಬ ರಾಜನ ಮಣ್ಣು ಮುಗ್ಸಕ್ಕಾಗ್ಲಿಲ್ವಲ್ಲ ನಿಮ್ ಕೈಲಿ? ರಾಜ ಒಬ್ನೇ ಇದ್ದಿದ್ರೆ ಯಾವಾಗಲೋ ಜಮಾಯಿಸ್ಬಿಡ್ತಾ ಇದ್ದೆ ಕ್ಯಾತ. ಜೊತೆಯಾಗ ಒಬ್ಬ ಮಂತ್ರಿ ಅವನಲ್ಲ ಕ್ಯಾತ, ನನ್ ಕಾಯಿ ನಡೆಸ್ತಾ ಇಲ್ಲ, ಈಗ ಬಂದ್ಬಿಟ್ಟೆ. ನಡ್ಸಕ್ಕಿಲ್ ಏನದೆ, ಎಲ್ಲ ಮಲ್ಕೊಂಡು ಗಿರ್ಚ್ಕೊಬಿಟ್ಟದೆ. ಕಡೆ ಅಂತ ಹೇಳಿದ್ನಲ್ಲ, ಮತ್ತೆ ಬಂದೆ ಏನಿಲ್ಲ ಅಂತ ಅಕ್ಕಂಗ ಅದೇನು ಅರ್ಜೆಂಟು, ನನ್ಗೇನ್ ಗೊತ್ತು. ತಗೊಂಡು ಚಿಕ್ಕಯ್ಯ, ಒಬ್ಬಾಳೆ ಹೊಡೆದೈತೆ, ಶಾಸ್ತ್ರ ಮಾಡ್ಬೇಕು, ಬಿರ್ಬಿರ್ನ ಏರ್ಪಾಡು ಮಾಡು. ಸರಿ ಒಡೆಯ. ಅಪ್ಪಯ್ಯ, ಇಂಥ ವಸಿ ಮಾತಾಡ್ಬೇಕಿತ್ತು. ಮಾತಾಡ್ಬೇಕಾದಾಗ್ಲೇ ಮಾತಾಡ್ಲಿಲ್ಲ, ಈಗ ಏನೈತೆ ಮಾತಾಡೋದಕ್ಕೆ? ಲೆಕ್ಕಾಚಾರ ಒಡೆಯ, ಅದೇನು ಅಂತ ಕೇಳಿ ಕಳಿಸ್ತಾ. ಬಾ ಚಿಕ್ಕಯ್ಯ, ಹೋಗುವ. ಅಪ್ಪಯ್ಯ, ನಿಮ್ ಮೊಮ್ಮಗಳು ದೊಡ್ಡೋಳಾಗಳಪ್ಪಯ್ಯ. ನಿಮ್ಮ ತೋಟದಾಗ ಒಂದು ಒಂಬಳೆ ಹೊಡೆದಿದ್ದಕ್ಕೆ ಏಟೊಂದು ಸಂತೋಷ ಪಟ್ರಿ ಒಡೆಯ. ನಿಮ್ಮ ವಂಶದಾಗಿರಲು ಒಬ್ಬ ಮೊಮ್ಮಗಳು, ಅವಳಿಗ ಮೈನರ್ದವಳೆ. ಆ ಸಂತೋಷ ಸುದ್ದಿ ಹೇಳೋಣ ಅಂತ ಗೌರವ ಬಂದವ್ರೆ. ಇದು ನನ್ ಸ್ವಂತ ತೋಟ ಕಣ್ಲಾ, ಸಂತೋಷ ಪಟ್ಟೆ. ಎತ್ತವ್ರು ಸಂತೋಷ ಪಟ್ರೆ ಸಾಕು ಬಿಡು. ಇಲ್ಲಪ್ಪಯ್ಯ, ನೀ ಬಂದು ಆಶೀರ್ವಾದ ಮಾಡ್ಬೇಕು, ಆಗ್ಲಿ ನನಗೂ ಸಂತೋಷ. ಆ ಒಟ್ಟಿಗೆ ನಾನ್ ಬರ್ಬೇಕಾ? ಅದ್ರ ಬದಲು ಸಾಯಿ ಅಂತ ಹೇಳು. ಯಾಕಪ್ಪಯ್ಯ ಹಿಂಗ್ ಮಾತಾಡೀಯ? ಏನೋ ಚಿಕ್ಕ ವಯಸ್ಸಿನಾಗೆ ಬಾಯಿ ತಪ್ಪಿ ಆಡಿದ ಮಾತಿಗೆ ಜೀವನ ಪೂರ್ತಿ ನಮ್ಮನ್ ದೂರ ಇಟ್ಟಿದೆಯಲ್ಲ, ಇದು ಯಾವ ನ್ಯಾಯ ಅಪ್ಪಯ್ಯ? ನಡೆದದ್ನೆಲ್ಲ ಮರ್ತ ಮರಿಯಾಕದೇನು ಮೈ ಸುಟ್ಟು ಗಾಯ ಅಲ್ಲ, ಎದೆಯಾಗಿಟ್ಟಿರೋ ಬೆಂಕಿ. ನಾನು ಮಣ್ಣಾಗೋವರೆಗೂ ಮರೆಯಾಕಿಲ್ಲ. ಏನೋ ನೀನ್ ಚಂದಾಗಿದ್ಯಲ್ಲ, ಸಾಕು ಬಿಡು. ಅವ್ರ ನೆನ್ಪಿಲ್ದೆ ಗಂಡನ ಮನೆ ಗಂಟೆ ಏಟಿದ್ರೆ ಏನ್ ಪ್ರಯೋಜನ ಅಪ್ಪಯ್ಯ?
ಅದರಿಂದ ಯಾವ ಹೆಣ್ಮಕ್ಳು ಸಂತೋಷವಾಗಿರಕ್ ಸಾಧ್ಯವೇ ಇಲ್ಲ. ಅದಕ್ಕೆ ಹುಟ್ಟಿದ ಮನೆ ನೆಂಟು ಹೋಗ್ಬಾರ್ದು ಅಂತ ಉಗಾದಿಗೆ, ಆಷಾಢಕ್ಕೆ, ದೀಪಾವಳಿಗೆ, ಗೌರಿಗೆ ಹೆಣ್ಮಕ್ಳನ್ನ ತವರು ಕರ್ಕೊಂಡೋಗಿ 4 ದಿನ ಸಂತೋಷ ಪಡಿಸಿ ಕಳಿಸ್ತಾರೆ. ಆದ್ರೆ ನನಗೆ ಕಣ್ಮುಂದೆನೆ ತವರಿದ್ದು ಸತ್ವಾಗಿರ್ಬೇಕಪ್ಪಯ್ಯ. ಹಂಗೆ ತಿಳ್ಕೊಂಡು ಈಗ ಹೇಳ್ತಿಯಲ್ಲ ಅದನ್ನೆಲ್ಲ ನಿನ್ನ ಮಗಳಿಗೆ ಮಾಡ್ಕೊಂಡು ಸಂತೋಷವಾಗಿರು. ನಾನು ಏಟೇ ಮಾಡಿದ್ರು ನಿನ್ನ ಆಶೀರ್ವಾದ ಇಲ್ದೆ ಅವಳು ಹೆಂಗಪ್ಪಯ್ಯ ಚೆನ್ನಾಗಿರ್ತಾಳೆ? ಅದಕ್ಕೆ ಅಲ್ಲಿಗೆ ಬಂದು ಆಶೀರ್ವಾದ ಮಾಡ್ಬೇಕು ಅಂತಿಲ್ಲ. ಇಲ್ಲದೆ ಚಂದಾಗಿರ್ತಾಳೆ. ಹೋಗು. ಅಪ್ಪಯ್ಯ ಬೇಡ ಅಪ್ಪಯ್ಯ. ನನ್ ಕಂದ ಅವಳ ಜೀವನಾಗಿ ಮೊಟ್ಟೆ ಮೊದ್ಲು ಉಡೋ ಸೀರೆ ನನ್ ತವ್ರ ಮನೆಯಾಗಿಂದ ಬರ್ಬೇಕು ಅಂತಾನೆ ನನ್ನ ಆಸೆ. ಹಸಿ ಬೈ ಆಚೆ ಬರ್ಬಾರ್ದು ಅಂತಾರೆ. ಆದ್ರೂ ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ ಅಪ್ಪಯ್ಯ. ನೀನ್ ಆಶೀರ್ವಾದ ಮಾಡು. ಕಾಲ್ ಬಿಡು. ಹಿಂಗೆ ಮೆತ್ಮೆತ್ಗೆ ಹತ್ರ ಆಗುವಂತ ಏನಾದ್ರು ನಿನ್ ಗಂಟೆ ಹೇಳ್ಕೊಟ್ಟವನ? ಏನೋ ನಾವು ಹುಟ್ಟಿದ ಮಣ್ಣು, ನಿಮ್ಮವ್ವ ಬಾಳ್ ಬದುಕಿದ ಮನೆ ಅಂತ ನಾನು ಇನ್ನು ಈ ಊರ್ಲೇ ಬಿದ್ದಿದ್ದೀನಿ. ಹಿಂಗೇನಾದ್ರೂ ಕಾಟ ಗೀಟ ಕೊಟ್ರೆ ನಾನೆಲ್ಲಾದ್ರೂ ದೂರ ಹೊಂಟಾಯ್ತೀನಿ. ಬೇಡ ಅಪ್ಪಯ್ಯ ಬೇಡ. ದೂರದಿಂದಲಾದ್ರೂ ನಿನ್ನ ನೋಡಿ ನಾವೆಲ್ಲ ಸಂತೋಷ ಪಟ್ಕೊಳ್ತಿದ್ದೀವಿ. ಅದು ನಮ್ ಪಾಲಿಗಿಲ್ದಂಗ್ ಮಾಡ್ಬೇಡ ಅಪ್ಪಯ್ಯ. ಓಡಿ ಓಡು. ಒಡಿಯಾ ಬನ್ನಿ ಶಾಸ್ತ್ರ ಮಾಡ್ಬಿಟ್ಟು ಬರೋವ. ಅದ್ಯಾಕೆ ಹಂಗ್ ನೋಡ್ತಿದ್ದೀರಾ? ನೀವೇ ತಾನೇ ಶಾಸ್ತ್ರ ಮಾಡಿ ಕೇಳಿದ್ದು. ಬೇರೆಯವ್ರಿಗೆ ಅಲ್ದೇ ಇದ್ರು ನಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ಮಾಡ್ಬೇಕಾಗತ್ತಲ್ವಾ? ಅದೇ ಒಂಬಾಳೆ ಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ರು ಒಡೆಯ. ಅದು ನಮ್ದಲ್ದೇ ಇದ್ರು ನಿಮ್ಮ ವಂಶಾವಳಿ ಅಲ್ವಾ? ಹೊಂಬಾಳೆ ವಿಷಯನೇ ಒಡೆಯ. ಒಡೆಯ, ನಿಮ್ಮ ಆಶೀರ್ವಾದನೂ ನೀರು ಬಿದ್ರೆ ಆ ಪುಟ್ಟ ಸಸಿ ತೆಂಗಿನ ಮರದಾಗ ಬೆಳೀತದೆ. ಹೌದು, ಒಂಬಾಳೆ ತೆಂಗಿನ ಸಸಿ ಒಡೆಯ. ನಮ್ಮ ಅಟ್ಟಿ ಬೇರೆಯವ್ರ ಅಟ್ಟಿ ಬಿಸಿ ಕಟ್ಕೊಂಡು ನಮ್ಗೇನಾಗಬೇಕು? ಒಡೆಯ ನೀವು ಅನ್ನಿ, ನಾವು ಆ ಶಾಸ್ತ್ರ ಮುಗಿಸ್ಕೊಂಡ್ ಬಂದ್ಬಿಡವ. ಸರಿ ಚಿಕ್ಕಯ್ಯ. ದೇವ್ರು 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 ಏನ್ ಒಡೆಯರ್ ಮನೆಯಿಂದ ಜಂಬು ಸವಾರಿನೇ ಬತ್ತಾದೆ. ಹೌದಾ ಗೌರ? ನಿಮ್ಮ ಅಪ್ಪಯ್ಯ ಬರ್ತಾರಂತೆ. ಅಲ್ಲಲ್ಲ ನಮ್ ಗೌರನ್ ಮಾರಿ ನೋಡ್ರಲ್ಲ ರಂಗೇರ್ಬಿಟ್ಟದೆ. ಅದಕ್ಕೆಮ್ಮ ಈ ದಿನ ಕೊರಗ್ತಿದ್ದಲ್ಲ, ಈಗ ಸಂತೋಷ ಆಯ್ತಾ? ಈ ಹೆಣ್ಮಕ್ಳಿಗೆ ತೋರ್ಮನಿಂದ ಯಾರಾದ್ರೂ ಬರ್ತಾರೆ ಅಂದ್ರೆ ಸಾಕು, ಈಗ ಹೀರೆಕಾಯಿ ಹೋಗ್ಬಿಡ್ತಾರೆ. ಬನ್ನಿ ಬನ್ನಿ ಬನ್ನಿ. ಸಮೇತ ಬರ್ತಾವ್ರೆ. ನಿಂತ್ಕೊಳ್ಳ. ಒಂದ್ ಹೆಜ್ಜೆ ಮುಂದಿಟ್ರೆ ಕತ್ತರಿಸಾಕ್ಬಿಡ್ತೀನಿ ನನ್ ಮಕ್ಕಳ. ತಂದಿರೋದ್ನೆಲ್ಲ ತಗೊಂಡಾಗಲ್ಲ. ತಗೊಂಡ್ಬಂದ್ಬಿಟ್ರು ಗತಿಲ್ದವ್ರ ಮನೆಗೆ ತಂದಕ್ಕೆ. ಗೀತ್ಗಾರ ನಾಯಿ ನೀನು, ನಿನ್ನ ಕೈಯಾಗೆ ಸೀರೆ ಇಸ್ಕೊಳ್ಳೋಷ್ಟು ಕೇವಲ ಆಗೋಗ್ಬಿಟ್ಲಾ ನನ್ನ ಮಗಳು? ತವ್ರ ಮನೆ ಸೀರೆ ಬೇಕು ಅಂತ ಗೌರವನೇ ಹೇಳಿದ್ದು. ನೀನ್ ಯಾವ ತವ್ರು? ಎಂಚಲ್ ತಿನ್ನೋ ಪಿಕ್ಲಾಸಿ. ಈಟ್ ವರ್ಷ 2 ಸಂಸಾರ ಬೇರೆ ಆಗಕ್ಕೆ ಕಾರಣ ನೀನೇ ಕಂಡ. ಅವ್ರು ತಗೊಂಡು ಹೋಗೋದ್ರೆ ನಿಂಗೆಲ್ಲ ಹೋಗಿತ್ತು ಬುದ್ಧಿ. ಸಿಕ್ತೇವ್ರು ಕೆಲಸದವ್ರನ್ನ ಕೆಲಸದವ್ರ ತರನೇ ನೋಡ್ಕೊಂಡಿದ್ರೆ ಕೆಲಸದವ್ರ ಬುದ್ಧಿನೇ ಬಂದಿರೋದು.
ಮಗನ್ ತರ ಸಾಕ್ಬಿಟ್ರಲ್ಲ ಅಲ್ಲೇ ಆಗಿದ್ದು ಎಡವಟ್ಟು. ಕೇತ ನಿನ್ ಖ್ಯಾತೆ ತೆಗಿಬೇಡ ಇಲ್ಲಿ. ಒದ್ದ ಅಂದ್ರೆ ಚಟಿ ಉದ್ರೋಬೇಕು. ಹೇ ಬಟ್ಟೆತವ, ಜಾಸ್ತಿ ಬಾಲ ಬೀಸಿದ್ರೆ ಮೆಟ್ಟಾಗ ಹೊಡಿತೀನಿ. ಹೋಗ್ ನೀನ್ ಒಡೆಯನ್ ಕೇಳು. ಕೂಲಿ ಅಂತವ ಕಲ್ಸಕ್ಕೆ ಸೀರೆ ಅನ್ನೋದು ಭಿಕ್ಷೆ ಅಲ್ಲ. ಅವ್ನು ಬರ್ತಿದ್ರು, ಅವ್ನು ಕೊಡ್ತಿದ್ರು. ನನ್ನ ಮಗಳಿಗೆ ಏನು ಕೊರತೆ ಇಲ್ಲ ಅಂತ ಮಗಳೋಗು. ನಿಂತ್ಕಳ. ನೀನು ಒಡೆಯಂಗ ಹಂಗೆ ಇನ್ನೊಂದು ಮಾತಾಡು. ಕೆಲಸದವನ್ ಕೈಲಿ ಕೊಟ್ಟು ಸೀರೆ ನನ್ನ ಎಕ್ಕಡಕ್ ಸಮ. ಏನಳ? ನನ್ನ ಎಕ್ಕಡಕ್ ಸಮ ಕಂಡ್ಲ. ಅಷ್ಟು ಜನರ ಮುಂದೆ ಆ ಬಡ್ಡೆ ಐಕ್ಳ ಕೈಲಿ ಗೀತಾಳ ಅನ್ಸ್ಕೊಂಡ್ ಬಂದು ಹೆಣಂಗ್ ನಾಂಗ್ ನಿಂತಿದ್ಯಲ್ಲ, ನಾಚಿಕೆ ಆಗಿಲ್ಲ ನಿನ್ಗೆ? ಅಂದ್ರೇನಾಯ್ತು ಬುಡಿ? ಯಾಕ್ಲ ಅನ್ಬೇಕು ಆ ಮನೆ ನನ್ ಮಕ್ಳು? ನೀನ್ ಆಳ ಈ ಮನೇಲಿ ನಿನ್ ಹಂಗ ನೋಡ್ಕೊಂಡಿದೀವಿ. ನೀವಾಗ ನಾನು ನೋಡ್ಕೊಳ್ದೇ ಇದ್ರು ನಾನ್ ನಿಮ್ಮ ಆಳಿನ ಮಗ ತಾನೆ. ಇನ್ನೊಂದಪ್ಪ ಹಾಳು ಕೀಳು ಅಂದ್ರೆ ಸಿಗತ್ ತೋರಣ ಕಟ್ಬಿಟ್ಟೇನು? ಏಯ್, ಯಾರ ನಿನ್ಗೆ ಹೇಳ್ದ್ರು ಅವ್ರ ಮನೆಗೆ ಸೀರೆ ತಗೊಳಕ್ಕೆ? ನಮ್ಗೇನಷ್ಟು ಅಧಿಕಾರನೂ ಇಲ್ವಾ? ಐತೆ ಕಣ್ಲ, ಐತೆ. ಈ ಮನೇಲಿ ಎಲ್ಲ ಅಧಿಕಾರನು ನಿಂಗೈತೆ. ಆದ್ರೆ ಉಂಡು ತಟ್ಟೆಗೆ ಉಚ್ಚಯ್ಯೋರ ಅಟ್ಟಿಗೆ ಯಾಕೆ ಹೋದೆ ಅಂತ ಕೇಳ್ತೀವಿ. ನೀವು ತಾನೆ ಅದೇನ್ ಶಾಸ್ತ್ರ ಬೇಕೋ ಅದೆಲ್ಲ ಮಾಡ್ಕಮ್ಮ ಅಂತ ಹೇಳಿದ್ದು. ನಾನು ಹೇಳಿದ್ದು ಮೊಂಬಾಳೆಗೆ. ನಾನ್ ತಿಳ್ಕೊಂಡಿದ್ದು ನಿಮ್ ಮೊಮ್ಮಗಳಿಗೆ ಅಂತ. ಸಮಜಾಯಿಸಿ ಕೊಡ್ಬೇಡ. ನೀನ್ ಮಾಡಿದ ತಪ್ಪೇಯ. ಇಲ್ಲ, ನಾ ಮಾಡಿದ್ದೆ ಸರಿ. ಗೊತ್ತಾಗ್ಬಿಡ್ತೀನಿ ನೋಡು. ಮತ್ತೆ ಸರಿ ಸರಿ ಅಂದ್ರೆ ಏನ್ರಲ್ಲ, ಅವನ್ ಮಾಡಿದ ತಪ್ಪೇ ತಾನೆ? ಊರ್ನಾಗ ಮಾಡೋ ಶಾಸ್ತ್ರ ನಮ್ಮ ಮನೆ ಹೆಣ್ಮಗ ಮಾಡಿದ್ರೆ ತಪ್ಪ ಏನ್ರಯ್ಯ? ಇಲ್ಲ ಇಲ್ಲ ಚಿಕ್ಕಯ್ಯ, ಏಯ್, ತಪ್ಪು ತಪ್ಪು ಉದಯ್ಯ. ಇಲ್ಲ ಇಲ್ಲ ಚಿಕ್ಕಯ್ಯ. ಏಯ್, ಡಿಸ್ಕ್ ಪುಸ್ತಕ ನಕ್ಕಲ್ಲಿ ನಿಂತ್ಕೊಳ್ರ.